ಹಿಂದೂಗಳು ಯಾವುದೇ ರಾಜಕೀಯವನ್ನು ಇಟ್ಟುಕೊಂಡು ಅಥವಾ ಇವತ್ತಿನ ಸಮೇತ ಯಾವುದೇ ರಾಜಕೀಯಕ್ಕೋಸ್ಕರ ಈ ಪ್ರತಿಭಟನೆ ಈ ಹೋರಾಟಗಳನ್ನ ಮಾಡ್ತಿರ್ತಕ್ಕಂಥದ್ದಲ್ಲ. ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗಿದೆ, ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ನಮ್ಮ ನಂಬಿಕೆಗಳ ಮೇಲೆ ದಬ್ಬಾಳಿಕೆ ಆಗಿದೆ ಅಂತ ಹೇಳುವಂತ ಕಾರಣವನ್ನು ಇಟ್ಟುಕೊಂಡು ಈ ಹೋರಾಟವನ್ನು ಇವತ್ತು ಮಾಡ್ತಾ ಇದ್ದೀವಿ. ಯಾವಾಗ ಈ ದೇಶ ಮಾತ್ರ ಅಲ್ಲ, ಜಗತ್ತಿನ ಜನ ಯಾರು ಅಯೋಧ್ಯೆಗೆ ಹೋಗಬಾರದು ಅಂತ ಅತ್ಯಂತ ಹಳೆಯ ಪಕ್ಷ ಕರೆ ಕೊಟ್ಟಿತ್ತ, ಆ ಪಕ್ಷದ ಜನ ಸಮೇತ ಈ ಜಗತ್ತಿನಲ್ಲಿ ಈ ದೇಶದಲ್ಲಿ ಅತ್ಯಂತ ಸಂಭ್ರಮದಿಂದ ಕಾಯ್ದಿರ್ತಕ್ಕಂಥ ಜನವರಿ 22ನೇ ತಾರೀಕಿಗೆ ರಾಮಲಲ್ಲನ ಪ್ರತಿಷ್ಠೆ ಏನಾಗಿತ್ತ, ಅವತ್ತು ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ನಿಷ್ಠೆಯಿಂದ ಹಾರಿಸಿರ್ತಕ್ಕಂಥ ಹನುಮಧ್ವಜವನ್ನ ಅತ್ಯಂತ ಕ್ರೂರತನದಿಂದ ತೆರವುಗೊಳಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಅದನ್ನು ವಿರೋಧಿಸಿ ನಮ್ಮ ಕೆರಗೋಡಿನ ಗ್ರಾಮಸ್ಥರು ಮತ್ತೆ ಈ ಭಾಗದ ಅನೇಕ ಹಿಂದೂ ಸಂಘಟನೆಗಳು ಒಟ್ಟು ಸೇರಿ ಅನೇಕ ಅವತ್ತು ಕಾಲ್ನಡಿಗೆ ಜಾಥಾ ನಡೆದಿತ್ತು. ಅದಕ್ಕೂ ಸರ್ಕಾರ ಇವತ್ತು ಎಚ್ಚೆತ್ತುಕೊಂಡು ನಮ್ಮ ಪರವಾಗಿರ್ತಕ್ಕಂಥ ಯಾವುದೇ ನಿರ್ಧಾರವನ್ನ ತಾಳಲಿಲ್ಲ. ಇವತ್ತು ಯಾವುದೋ ಸಚಿವರುಗಳು ಅಥವಾ ಯಾವುದೋ MLAಗಳು ನಮ್ಮ ವಿರೋಧದ ಯೋಚನೆ ಏನಾದರೂ ಮಾಡ್ತಾ ಇದ್ರೆ ನೀವು ಸ್ವಲ್ಪ ಎಚ್ಚರ ವಹಿಸಿಕೊಳ್ಳಿ. ಹಿಂದೂ ಸಮಾಜ ಎಚ್ಚೆತ್ತುಕೊಳ್ತಾ ಇದೆ. ಇದು ಕೇವಲ ರೈತರ ನಾಡು ಮಾತ್ರ ಅಲ್ಲ, ಹಿಂದುತ್ವದ ನಾಡು ಹೌದು ಅಂತ, ಹನುಮನ ನಾಡು ಹೌದು ಅಂತ ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರ ಕರ್ನಾಟಕದ ಎಲ್ಲ 30 ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಇವತ್ತು ಸಾಮೂಹಿಕವಾಗಿರ್ತಕ್ಕಂಥ ಹನುಮಾನ್ ಚಾಲಿಸವನ್ನು ಹಾಡುವುದರ ಮುಖಾಂತರ, ಭಕ್ತಿಯ ಭಜನೆಯನ್ನು ಹಾಡುವುದರ ಮುಖಾಂತರ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸ ಮತ್ತು ಭಗವಂತನನ್ನು ಪ್ರಾರ್ಥಿಸುವಂತ ಕೆಲಸವನ್ನು ಮಾಡಿದ್ದೀವಿ. ಇದಕ್ಕೂ ಕಿವಿ ಕೊಡದೇ ಇದ್ರೆ ನಾವು ಯಾರೋ ಮನವಿ ಮಾಡ್ತಾ ಇಲ್ಲ, ಕಾಲಿಡಿಲಿಕ್ಕೆ ಹೋಗ್ತಾ ಇಲ್ಲ. ನಮ್ಮ ಹಕ್ಕಿದು. ಯಾರ ಹತ್ರ ಕಾಲು ಹಿಡ್ಕೊಂಡು ಬೇಡ್ಕೊಂಡು ಹೋಗುವಂತ ಸಮಯ ಅಲ್ಲ ಇದು. ಆ ನಮ್ಮದಲ್ಲೇ ನಾವು ಕೇಳ್ಕೊಂಡಿದೀವಿ, ಕಾನೂನು ಮುಖಾಂತರ ಒಪ್ಪಿಗೆ ಕೊಡಿ ಅಂತ ಕೇಳಿ ಅಲ್ಲಿ ಕಂಬವನ್ನು ನೆಟ್ಟಿರ್ತಕ್ಕಂಥದ್ದು 108 ಅಡಿ ಎತ್ತರ ಕಂಬ ಏರಿದೆ. ಅದಕ್ಕೋಸ್ಕರ ನಾವು ಇವತ್ತು ಬೇಡುವಂತ ಸಮಯ ಅಲ್ಲ, ಆಗ್ರಹ ಮಾಡುವಂತ ಸಮಯ, ಹೋರಾಟ ಮಾಡುವಂತ ಸಮಯದಲ್ಲಿ ನಾವಿದ್ದೀವಿ. ನಿಶ್ಚಯ ಮಾಡಿದ್ದೀವಿ, ಯಾವುದೇ ಹೋರಾಟ ಮಾಡಿ ಆದ್ರೂ ಮತ್ತೆ ಅದೇ ಜಾಗದಲ್ಲಿ ಮಂಡ್ಯ ಚಲೋಗೆ ಕರೆ ಕೊಟ್ಟಾದ್ರು, ಇಡೀ ರಾಜ್ಯದಿಂದ ಹನುಮಂತನ ಸೈನ್ಯ ಕರೆಸಿ ಆದ್ರೂ ಆ ಹನುಮಧ್ವಜವನ್ನ ಮತ್ತೆ ಅಲ್ಲಿ ಹಾರಿಸಿಯೇ ಸಿದ್ಧ ಅಂತ ಹೇಳುವಂತ ಸಂಕಲ್ಪ ನಾವು ಇನ್ನೂ ನಿಶ್ಚಯ ಮಾಡಿಲ್ಲ. ಒಂದು ಕಡೆಯಿಂದ ಕಾನೂನು ಮುಖಾಂತರವಾಗಿರ್ತಕ್ಕಂಥ ಹೋರಾಟಕ್ಕೂ ಯೋಚನೆ ಮಾಡ್ತಾ ಇದೀವಿ. ಒಂದು ಕಡೆಯಿಂದ ಈ ರೀತಿ ಸರ್ಕಾರ ನಾನು ಹೇಳಿದ್ರೆ ಯಾರೋ ಒತ್ತಡಕ್ಕೆ ಮಣಿಬೇಕು ಅಂತ ಅಲ್ಲ, ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳ ಭಾವನೆ ಇದು, ಹಿಂದೂಗಳ ಭಾವನೆ ಇದು. ಯಾರಿಗೂ ಗೊತ್ತಿದೆ ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳ ಭಾವನೆಗಳಿಗೆ ಬೆಲೆ ಕೊಡಬೇಕು ಅಂತ ಅವ್ರಿಗೆ ಗೊತ್ತಿರಬೇಕಿತ್ತು, ಅದು ಮಾಡಲಿಲ್ಲ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಕಾಯ್ತಾ ಇದೀವಿ. ಸರಿಯಾಗಿರ್ತಕ್ಕಂಥ ಸಕಾರಾತ್ಮಕ ಉತ್ತರ ನಮ್ಗೆ ಸಿಗದೆ ಹೋದ್ರೆ 100ಕ್ಕೆ 100 ಇದನ್ನ ಕೆಲಸವನ್ನ ಮಾಡ್ತೀವಿ. ಜೈ ಶ್ರೀರಾಮ್. ಬನ್ನಿ ಮುಂದೆ ಒಂಚೂರು ಬರ್ತಾರೆ ಎಲ್ಲ ಅಲ್ಲೇ ನಿಂತ್ಕೊಳ್ಳಿ. ಓಕೆನಾ? ಒಂಚೂರು ಮುಂದೆ ಬನ್ನಿ ಸರ್. ಇಲ್ಲದೆ ಒಂಚೂರು ಹೋಗಿ ಸರ್ ಮುಂದಕ್ಕೆ. ಓಕೆನಾ? ಎಲ್ರಿಗೂ ಫ್ರೇಮ್ ಓಕೆನಾ? ಹೇಳಿ ಸರ್. ಈಗ ಸ್ಪಷ್ಟವಾಗಿ ಮಂಡ್ಯ ಜಿಲ್ಲೆ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಮತ್ತು ಹಿಂದೂಪರ ಸಂಘಟನೆಗಳು ಮತ್ತು ಕೆರಗೂಡಿನ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಸೇರಿ ಮತ್ತೊಂದು ಬಾರಿ ಜಿಲ್ಲಾಡಳಿತವನ್ನ, ಮಲಗಿರುವಂತ ಜಿಲ್ಲಾಡಳಿತವನ್ನ ಎಚ್ಚರಿಸುವಂತ ಕೆಲಸವನ್ನ ಇವತ್ತು ಮಾಡಿದ್ದೀವಿ. ಮತ್ತು ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಇಡೀ ರಾಜ್ಯಾದ್ಯಂತ 30 ಜಿಲ್ಲೆಗಳಲ್ಲೂ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಹನುಮಾನ್ ಚಾಲಿಸವನ್ನ, ಸಾಮೂಹಿಕ ಹನುಮಾನ್ ಚಾಲಿಸವನ್ನ ಪಠಣೆ ಮಾಡಿ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡಿದ್ದೀವಿ. ಇದಕ್ಕೂ ಬೆಲೆ ಕೊಡಲಿಲ್ಲ ಅಂದರೆ ನಮ್ಮ ಹಿರಿಯರು ಹೇಳಿದಾಗೆ ಮುಂದಿನ ದಿನಗಳಲ್ಲಿ ಅತ್ಯಂತ ಉಗ್ರವಾದ ಹೋರಾಟದ ಮುಖಾಂತರ ನಾವು ಹನುಮಧ್ವಜವನ್ನ ಅದೇ ಅರ್ಜುನ ಸ್ತಂಭದಲ್ಲೇ ನಾವು ಆರಿಸಿ ತೀರೋರಿದ್ದೇವೆ. ಇದರಲ್ಲಿ ಯಾವುದೇ ರಾಜಿ ಇಲ್ಲ. ಹೋರಾಟದ ಹಿಂದೆ ಕಾಲನ್ನು ಹಿಂದೆ ತೆಗೆಯುವಂತ ಪ್ರಶ್ನೆನೇ ಇಲ್ಲ ಇದರಲ್ಲಿ. ಈ ರೀತಿ ಹೋರಾಟಗಳ ಮುಖಾಂತರ ತಮ್ಮ ಅಸ್ತಿತ್ವವನ್ನು ಹುಟ್ಟಾಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಇದು ಯಾವುದೇ ಸಂಘಟನೆಗಳ ಅಸ್ತಿತ್ವಕ್ಕೋಸ್ಕರ ಹೋರಾಟ ಅಲ್ಲ. ಇದು ಸಂಘಟನೆ ಅಸ್ತಿತ್ವ ಎಂದೆಂದಿಗೂ ಇತ್ತು. ಹಿಂದೆ ನೂರಾರು ಹೋರಾಟಗಳನ್ನ ನಾವು ಮಾಡಿದ್ದೇವೆ. ನಿಮಗೆ ಗೊತ್ತು, ಶ್ರೀರಂಗಪಟ್ಟಣದಲ್ಲಿ ಕಳೆದ 16 ವರ್ಷಗಳಿಂದ ನಾವು ಹನುಮಮಾಲೆಯನ್ನು ಸಹ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಗೆ ಅಸ್ತಿತ್ವ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ನಾವು ಯಾವುದೇ ರಾಜಕೀಯ ಹಿತಾಸಕ್ತಿಗೋಸ್ಕರ ಈ ಹೋರಾಟನ ಮಾಡ್ತಾ ಇಲ್ಲ. ನಮಗೆ ಬೇಕಾಗಿರೋಂಥದ್ದು ನಮ್ಮ ಪೂಜನೀಯ ಶ್ರೀ ಹನುಮಧ್ವಜವನ್ನ ಅದೇ ಸ್ತಂಭದಲ್ಲಿ ಆರ್ಬೇಕನ್ನೋಂಥದ್ದು ಅಷ್ಟೇ. ಮುಂದೆ ನಾವೆಲ್ಲ ಹಿರಿಯರೆಲ್ಲ ಕೂತು ಸಾಮೂಹಿಕವಾಗಿ ಎಲ್ಲ ಹಿಂದೂಪರ ಸಂಘಟನೆಗಳು, ಗ್ರಾಮಸ್ಥರು, ಹಿರಿಯರೆಲ್ಲ ಸೇರಿ ಚರ್ಚೆ ಮಾಡಿ ನಾವು ತಿಳಿಸೋಣ. ಒಟ್ಟು ಹಿಂದೂ ಸಮಾಜವನ್ನ ಇಲ್ಲಿ ಎಲ್ಲ JDS, ಕಾಂಗ್ರೆಸ್ ಮತ್ತೆ ಬಿಜೆಪಿ ಎಲ್ಲ ಪಕ್ಷದ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸಿದ್ದಾರೆ. ಯಾವುದೇ ಮುಖಂಡರ ನೇತೃತ್ವ, ಇದು ವಿಶ್ವ ಹಿಂದೂ ಪರಿಷತ್ ಆದ್ರಿಂದ ಯಾವುದೇ ಮುಖಂಡರ ನೇತೃತ್ವದಲ್ಲಿ ಇದು ರಾಜಕೀಯ ಹೋರಾಟ ಅಲ್ಲ. ನಮ್ಮ VHPG ಅವ್ರ ಕಾರಣಾಂತರದಿಂದ ಜಿಲ್ಲೆಯಲ್ಲಿ ಇಲ್ಲ, ಇವತ್ತು ಹೊರಗಡೆ ಇದ್ದಾರೆ.
ನಮ್ಮ ಭಾನುಪ್ರಕಾಶ್ ಶರ್ಮಾ ಅವರು ಕಾರಣಾಂತರಗಳಿಂದ ಹೊರಗಡೆ ಹೋಗಿದ್ದಾರೆ ಪ್ರವಾಸ ಮುಖಾಂತರ. ಸರ್, ಅಂದ್ರೆ ಮೊನ್ನೆ ನಡೆದಂತ ಹೋರಾಟದಲ್ಲಿ ಬಿಜೆಪಿ ಜೆಡಿಎಸ್ ದೊಡ್ಡ ನಾಯಕರು ಬಂದಿದ್ರು, ಇವತ್ತು ಬಂದಿಲ್ಲ. ಹೀಗಾಗಿ ಈ ಪ್ರಶ್ನೆ ಎಲ್ಲೋ ಒಂದ್ ಕಡೆ ಜೆಡಿಎಸ್ಗೆ ಗೊತ್ತಾಗಿದ್ಯಾ ಅಂತ ನಿಮ್ಗೆ ಈ ಮುಖಾಂತರ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಹನುಮಧ್ವಜ ಹೋರಾಟ ರಾಜಕೀಯ ಹೋರಾಟ ಅಲ್ಲ. ಅವರು ಹಿಂದೂ ಸಂಘಟನೆಗಳಿಗೆ ಕೂಗಿಗೆ ಒಗ್ಗಟ್ಟು ಬಂದಿರೋಂಥದ್ದು. ಯಾವುದೇ ಕಾರಣಕ್ಕೂ ಹನುಮಧ್ವಜ JDS ಆಗಲಿ ಬಿಜೆಪಿ ಆಗಲಿ ಅಥವಾ ಕಾಂಗ್ರೆಸ್ಸಿನ ನಾಯಕರ ಹೋರಾಟ ಅಲ್ಲ. ಅದು ಇಡೀ ಹಿಂದೂ ಸಮಾಜಕ್ಕೆ ಸೇರಿದಂಥದ್ದು. ಅದನ್ನ ಹಿಂದೂ ಸಮಾಜನೇ ಅದನ್ನ ವಿಜಯಶೀಲಿಯಾಗಿ ಮಾಡ್ತದೆ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.